ಮಾರ್ನಿಂಗ್ ಪಲಾವ್ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ನಾನು ಪಲಾವ್ಗೆ ಏನೇನು ಬೇಕೋ ಅದನ್ನೆಲ್ಲ ತರಕಾರಿನ ಹೆಚ್ಚಿಟ್ಕೊಳ್ತಾ ಇದ್ದೆ. ಸೊ ಒಂದು ಟೊಮೆಟೊ, ಒಂದು ಇಷ್ಟ ಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಅಂದರೆ ನಾನು ರುಬ್ಕೋಬೇಕು. ಅದಕ್ಕೋಸ್ಕರ ಗುಂಟೂರು ಮೆಣ್ಸಿನ್ಕಾಯಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಹಾಗೆ ಹಸಿ ಬಟಾಣಿ, ಬೀನ್ಸ್, ಆಲೂ ಮತ್ತು ಬೀಟ್ರೂಟು, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನ ತೊಗೊಳ್ತಿದ್ದೀನಿ. ಅಂದರೆ ಹಸಿ ಕೊಬ್ಬರಿ ಹಾಗೂ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಅದನ್ನ ರುಬ್ಕೊಳ್ತೀನಿ ನಾನು. ಸೊ ಒಂದು 20 ಮಿನಿಟ್ಸ್ ಮುಂಚೆನೇ ಅಕ್ಕಿನ ಒಂದೆರಡು ಸರಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೆ. ಸೊ ಅದು ಸ್ವಲ್ಪ ಒಂದು 20 ಮಿನಿಟ್ಸ್ ಇವಾಗ ನೆಂದಾಗಿದೆ. ಅದನ್ನೇ ನಾನು ಇವಾಗ ಪಲಾವ್ಗೆ ಬಳಸ್ತೀನಿ. ಸೊ ಇವಾಗ ಒಂದು ಕುಕ್ಕರಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾನಿವಾಗ ಎಣ್ಣೆ ಕಾದಿದೆ. ಸೊ ಅದಕ್ಕೆ ನಾನಿವಾಗ ಒಂದು 3-4 ಎಸಳಾಗೋಷ್ಟು ಚಕ್ಕೆನ ತೊಗೊಂಡು ಕಾದಿರೋ ಎಣ್ಣೆಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ ನೀವು, ಎಣ್ಣೆ ಕಾದಾಗಿದೆ, ಅದಕ್ಕೆ ಚಕ್ಕೆನ ಹಾಕಿದ್ದೀನಿ. ಹಾಗೆ ಒಂದು 3 ಲವಂಗನ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಒಂದು ಏಲಕ್ಕಿನ ತೊಗೊಂಡು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಹೂ ಮೊಗ್ಗನ್ನು ಕೂಡ ತೊಗೊಂಡು ಸೇರಿಸ್ತಾ ಇದ್ದೀನಿ. ಹೂ ಮೊಗ್ಗು ಸ್ವಲ್ಪ ಚಿಕ್ಕದನ್ನೇ ಹಾಕ್ತಾಯಿದ್ದೀನಿ, ದೊಡ್ಡದು ತೊಗೊತಿಲ್ಲ. ಸಾರಿ, ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಪ್ರಾಬ್ಲಮ್ ಇದೆ. ಸೊ ಇವಾಗ ನಾನು ಹಾಕಿರೋ ಈ ಮಸಾಲೆ ಪದಾರ್ಥಗಳ ಜೊತೆಗೆ ಒಂದೆರಡು ಪಲಾವ್ ಎಲೆಯನ್ನು ಸೇರಿಸಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ನಿಮಿಷ ಸಾಕಾಗುತ್ತೆ, ಆಲ್ರೆಡಿ ಎಣ್ಣೆ ಬಿಸಿಯಾಗಿರುತ್ತಲ್ವ. ಸೊ 1 ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು. ಇದು ಫ್ರೈ ಆದಮೇಲೆ ಇವಾಗ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿನ, ಅದರಲ್ಲಿ ಮೊದಲು ನಾನು ಈರುಳ್ಳಿನ ತೊಗೊಂಡು ಇವಾಗ ಕಾದಿರೋ ಎಣ್ಣೆಗೆ ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಬೇಕು, ಜಾಸ್ತಿನೂ ತೀರಾ ಕಂದು ಬಣ್ಣ ಬರೋವರೆಗೂ ಏನು ಬೇಕಾಗಿಲ್ಲ. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ನೆನೆಸಿಟ್ಟಿರೋ, ಇವಾಗ ನೋಡ್ತಿದ್ದೀರಾ ಈ ಥರ ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾಯಿದೆ. ಅದಾದಮೇಲೆ ನಾನು ಹಸಿ ಬಟಾಣಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿ ಬಟಾಣಿ ಹಾಗೆ ಮಸಾಲೆಗಳೆಲ್ಲ ಫ್ರೈ ಆಗ್ತಾಯಿದೆ. ಎಣ್ಣೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡಿದಾಗ ಎಷ್ಟು ಗಮ್ಮು ಅಂತ ಸ್ಮೆಲ್ ಬರುತ್ತೆ ಅಂತಂದರೆ, ಆ ಸ್ಮೆಲ್ ನಾವು ತೊಗೊಳ್ಳೋಕ್ಕೇ ಒಂಥರ ನೆಮ್ಮದಿ ಅನಿಸುತ್ತೆ, ತಿಂದುಬಿಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇವಾಗ ನಾನು ಹಸಿ ಬಟಾಣಿ ಹಾಗೂ ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ. ಈ ಥರ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಇವಾಗ ಹಸಿ ಬೀನ್ಸ್ನ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ವ, ಸೊ ನಾನು ಬೀನ್ಸ್ನ ಸೇರಿಸಿ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೈ ಆಗಿಬಿಡಲಿ, ಅದು ಕೂಡ ಎಣ್ಣೆ ಒಟ್ಟಿಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಮೊದಲೇ ಏನಕ್ಕೆ ನಾನು ಜಾಸ್ತಿ ಹಸಿ ಇರೋದನ್ನು ಸೇರಿಸ್ತಾ ಇದ್ದೀನಿ ಅಂದರೆ, ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಿಕ್ಕಿರೋ ಪದಾರ್ಥಗಳನ್ನ ಸೇರಿಸ್ಕೋಬೋದು. ಹಾಗಾಗಿ ಜಾಸ್ತಿ ಯಾವುದು ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೋ ಅದನ್ನೇ ಮೊದಲು ನಾನು ಸೇರಿಸ್ಕೊಂಡು ಬಿಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಬೀಟ್ರೂಟನ್ನು ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟಿಗೆ ಫ್ರೈಗೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಸೊ ಒಂದು 5 ಸೆಕೆಂಡ್ 6 ಸೆಕೆಂಡ್ ಆದರೆ ಸಾಕಾಗ್ಬಿಡುತ್ತೆ. ಸೊ ಅದಾದಮೇಲೆ ನಾನು ಇವಾಗ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡು, ಅದಕ್ಕೂ ಅಷ್ಟೇ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಒಂದು 4-5 ಸರಿ ಬಾಡಿಸ್ಕೊಂಡು ತೆಗೆದುಬಿಟ್ಟರೆ ಸಾಕಾಗುತ್ತೆ. ಸೊ ಇವಾಗ ಇದೆಲ್ಲ ತರಕಾರಿ ಬೇಯ್ತಾ ಇದೆ. ಲಾಸ್ಟಲ್ಲಿ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದೇ ಪೇಸ್ಟನ್ನು ನಾನು ಇವಾಗ ಒಂದು 1/2 ಸ್ಪೂನಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಏನಂದರೆ ನಾವು ಮೊದಲೇ ಸೇರಿಸ್ಬೋದು, ಇದನ್ನು ಏನು ಮಸಾಲೆ ಪದಾರ್ಥ ಹಾಕಿದಾಗ ಸೇರಿಸ್ಬೋದು. ಬಟ್ ಅದು ಎಣ್ಣೆ ಒಟ್ಟಿಗೆಲ್ಲ ಸಿಡಿತಿದೆ, ಫುಲ್ಲೆಲ್ಲ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ತರಕಾರಿ ಎಲ್ಲ ಲೈಟಾಗಿ ಫ್ರೈ ಆದಮೇಲೆ ಅದರೊಟ್ಟಿಗೆ ಸೇರಿಸ್ತೀನಿ. ಇವಾಗ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಮಾತ್ರ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತೀನಿ. ಹಾಗಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಇವಾಗ ಅದಕ್ಕೆ ಸೇರಿಸಿ ಲೈಟಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಏನಕ್ಕಂದರೆ ಈ ತರಕಾರಿಗೆಲ್ಲ ಉಪ್ಪು ಹತ್ತಲಿ ಅಂತ. ಅದಾದಮೇಲೆ ಅಕ್ಕಿಗೆ ಹಾಕಿ ಮಾಡಿದರೂ ಆಗುತ್ತೆ, ಬಟ್ ತರಕಾರಿಗೂ ಸರಿಯಾಗಿ ಉಪ್ಪೆಲ್ಲ ಹಿಡೀಲಿ ಅಂತ ಹೇಳಿ ನಾನು 1 ಸ್ಪೂನ್ ಆಗೋಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಇದೆಲ್ಲವನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ವ, ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಹಾಕಿ ಏನು
ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನೇ ಇವಾಗ ಫ್ರೈ ಆಗಿರೋ ತರಕಾರಿಗಳಿಗೆಲ್ಲ ಆ ಮಸಾಲೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿದು ಎಲ್ಲ ಹಾಕಿರ್ತೀನಲ್ವ, ಹಾಗಾಗಿ ಇದು ಸ್ವಲ್ಪ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ತಳ ಸೀದೋಗ್ಬಾರ್ದು ಅಂತ. ಇವಾಗ ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಬಿಡ್ತಾ ಇದೆ ಅಂತ. ಈ ಥರ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ಅದು ಕೂಡ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಬಾಡಿಸ್ಕೊಳ್ತಾ ಇರಬೇಕಾದ್ರೆ ಎಲ್ಲದು ಒಂದೇ ಸೈಡ್ ಬರಬೇಕು. ನಾವು ಈ ಕಡೆ ಹಿಂಗೆ ಕೈ ಆಡಬೇಕಾದ್ರೆ ಆ ಕಡೆ ಈ ಕಡೆ ಆಗಬಾರ್ದು. ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಒಂದು ಸೈಡ್ ಬಂದುಬಿಡುತ್ತೆ ಅದು. ಆ ಥರ ಲೈಟಾಗಿ ಸ್ಪೂನನ್ನು ಬಿಡ್ದೇ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸೊ ನೋಡ್ತಾ ಇದ್ದೀರಾ ಬರ್ತಾ ಇದೆಲ್ಲ ಎಣ್ಣೆನ ಬಿಡ್ತಾ ಇದೆ. ಸೊ ಈ ಥರ ಕ್ಲೀನಾಗಿ ಅದು ಒಂದು ಹದದಲ್ಲಿ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಕಪ್ಪಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಾವೇನು ಅಂಗಡೀಲಿ ತೊಗೊಂಡಿರೋ ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನೇ ಸೇರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಟೊಮೆಟೊನ ಚಿಕ್ಕದು ಒಂದನ್ನು ಮಾತ್ರ ಹೆಚ್ಕೊಂಡಿದ್ದೆ. ನಾವು ಮೊಸರನ್ನ ಹಾಕಿಲ್ಲ ಅಂತಂದರೆ ದೊಡ್ಡದಾಗಿರೋ 1 ಟೊಮೊಟೊ ಹೆಚ್ಕೋಬೋದು, ಚಿಕ್ಕದಿದ್ರೆ 2 ಟೊಮೊಟೊ ಹೆಚ್ಕೋಬೋದು. ನಾನು ಮೊಸರು ಹಾಕ್ತೀನಿ ಅಂತಲೇ ನಾನು ಸಣ್ಣ ಟೊಮೊಟೊನ ಹೆಚ್ಕೊಂಡಿದ್ದೆ. ಸೊ ಇವಾಗ 1 ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಅದನ್ನು ಕೂಡ ಇವಾಗ ಫ್ರೈ ಆಗಿರೋ ಮಸಾಲೆಯಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಸೆಕೆಂಡ್ರಿಂದ ಒಂದು 3-4 ಸೆಕೆಂಡ್ ಆಗ್ಬೋದೇನೋ ಅಷ್ಟೇ, ಒಂದು 4-5 ಸರಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟಾದಮೇಲೆ ನಾನು ಇವಾಗ ಮೊದಲೇ ನೆನೆಸಿಟ್ಟಿದ್ನಲ್ಲ ಒಂದು 20 ಮಿನಿಟ್ಸ್ ಅಕ್ಕಿನ, ಸೊ ಅದನ್ನ ಇನ್ನೊಂದು ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಅದೇ ಅಕ್ಕಿನ ಈ ಮಸಾಲೆಗೆ ಸೇರಿಸಿ ಮಸಾಲೆ ಹಾಗೂ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಕಿ ಒಟ್ಟಿಗೆ ಮಸಾಲೆ ಹತ್ಕೊಳ್ಳಿ ಅಂತ. ಇದಕ್ಕೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಬೆರೆಸಿ ನೀರನ್ನು ಹಾಕ್ತಾಯಿದ್ದೀನಿ. ಆದರೆ ಅದಕ್ಕೆ ಎಷ್ಟು ನೀರು ಸಾಕಾಗುತ್ತೆ ನೋಡಿ, ಸೊ ಅಷ್ಟು ನೀರನ್ನು ನಾನು ಹಾಕ್ತಿದ್ದೀನಿ. ಇನ್ ಕೇಸ್ ನಮಗೆ ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಬೆರಳಲ್ಲಿರೋ 2ನೇ ಗೆರೆ ಇದೆಯಲ್ವ, ಸೊ ಅದನ್ನು ಸ್ಪೂನಿಗೆ ಅಳತೆ ಮಾಡಿಕೊಂಡು ಸ್ಪೂನನ್ನು ಹೀಗೆ ಅದು ರೆಡಿ ಇರೋ ಮಸಾಲೆ ಮತ್ತು ಅಕ್ಕಿಯಲ್ಲೆಲ್ಲ ಹೀಗಿಟ್ಟು ನೋಡಿದರೆ ಅದೇ ಗೆರೆಗೆ ಸಮನಾಗಿ ಬಂದರೆ ಸಾಕು. ಆ ಥರನೂ ಕೂಡ ನೋಡ್ಬೋದು. ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಓಪನ್ ಇಟ್ಟು ಇದನ್ನು ಕುದಿ ಬರಬೇಕು. ಈ ಥರ ಕುದಿ ಆದಮೇಲೆ ನಾನು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಮತ್ತೆ ನಾನು ಮೀಡಿಯಮ್ ಫ್ಲೇಮ್ನ ಇಟ್ಟು ಇದು ಒಂದು 2 ವಿಷಿಲ್ ಆದರೆ ಸಾಕಾಗಿಬಿಡುತ್ತೆ. ಸೊ ಇದು 2 ವಿಷಿಲ್ ಆಗೋವರೆಗೂ ನಾನು ಕೂಗಿಸ್ಕೊಂಡು ಇವಾಗ ಒಂದು ಫಸ್ಟ್ ವಿಷಿಲ್ ಆಗೋಯಿತು, ಇವಾಗ ಸೆಕೆಂಡ್ ವಿಷಿಲ್ ಕೂಡ ಆಗೋಯಿತು. ನೋಡ್ತಾ ಇದ್ದೀರಾ ಈ ಥರ ಪಲಾವ್ ರೆಡಿಯಾಗಿದೆ. ಸೊ ನಾನು ಓಪನ್ ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಇನ್ನೂ ತರಕಾರಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ರಿಯಲಿ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈ ಥರ ನಿಮಗೆ ಸಿಂಪಲ್ ಆಗಿದೆ, ನಾನು ಡೀಪಾಗಿ ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿ. ಇದರೊಟ್ಟಿಗೆ ಸೈಡು ಸ್ವಲ್ಪ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಾವು ತೆಂಗಿನಕಾಯಿ ಏನು ಪಲಾವ್ಗೆ ಅಂತ ಹೊಡೆದಿದ್ವಲ್ಲ ಅದರದ್ದು ತೆಂಗಿನ ಹಾಲಿತ್ತು. ಸೊ ನಾನು ಕೂಡ ತೆಂಗಿನ ಹಾಲನ್ನ ಕುಡಿತಾ ಇದ್ದೀನಿ, ಯಾಕಂದರೆ ನಾನು ಪೂಜೆ ಆದಮೇಲೆ ತಿನ್ನಬೇಕಲ್ವಾ ಪಲಾವ್ನ. ಹಾಗಾಗಿ ನಾನಿವಾಗ ತೆಂಗಿನ ಹಾಲನ್ನ ಕುಡಿದು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಪಲಾವ್ನ ತಿಂದ್ರಾಯ್ತು ಅಂತ. ಸೊ ದೊಡ್ಡ ತೆಂಗಿನಕಾಯಿ ಇರೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿ ಬಂದಿತ್ತು, ಅದು ಕೂಡ ನಮಗೆ ಒಳ್ಳೆಯದಲ್ವ, ಹಾಗಾಗಿ ನಾನು ತೆಂಗಿನ ಹಾಲನ್ನೇ ಕುಡಿತಾ ಇದ್ದೀನಿ. ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ನಿಮಗೆ ಪಲಾವ್ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ನಾವು ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡು ತಿನ್ಬೋದು, ಇಲ್ಲಾದರೂ ಯಾವುದಾದ್ರೂ ಬಜ್ಜಿ ಆಗಲಿ ವಡೆ ಆಗಲಿ ಈ ಥರನೂ ಕೂಡ ಇಟ್ಕೊಂಡು ತಿನ್ಬೋದು. ಸೊ ಹಾಗೆ ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ಕೊಂಡು ತಿನ್ಬೋದು ಇದರೊಟ್ಟಿಗೆ. ಸೊ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಒಂದು ಮಿರ್ಚಿ ಅಥವಾ ಬಜ್ಜಿ ಒಟ್ಟಿಗೆ ಕೊಬ್ಬರಿ ಚಟ್ನಿ ಹಾಗೂ ಪಲಾವ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಒಟ್ಟಿಗೆ ಪಲಾವ್ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಏನೂ ಇಲ್ಲ ಅಂದರೆ ಪಲಾವ್ ಮತ್ತು ಮೊಸರು ಬಜ್ಜಿ ಇವೆರಡು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಮಸಾಲೆಗಳು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆದರೆ ಸಾಕು. ಸೊ ನಮಗೆ ಹೇಗೆ ಫ್ರೈ ಆಗುತ್ತೆ ಸ್ಮೆಲ್ಲೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅದು ಬೇಯ್ತೋ ಹೇಗೋ ಅಂತ ನಮಗೆ ಗೊತ್ತಾಗುತ್ತೆ. ಅದೆಲ್ಲ ಸರಿಯಾಗಿ ಬೆಂದಾದಮೇಲೆ ನಾವು ಅಕ್ಕಿನ ಸೇರಿಸ್ಕೊಂಡು ಅಥವಾ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ನಾವು ಒಳ್ಳೆ ಟೈಮಿಂಗ್ನ ನೋಡಿಕೊಂಡು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಮೊದಲೇ ಎಲ್ಲನೂ ಹೆಚ್ಚಿಟ್ಕೊಂಡು ರುಬ್ಬಿಟ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಈಸಿ ಕೂಡ ಇರುತ್ತೆ. ನಾನು ಕೂಡ ಇವಾಗ ಪಲಾವ್ನ ತಿಂತಿದ್ದೀನಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ ಆಗಿದೆ, ಒಂದು 10-15 ನಿಮಿಷದಲ್ಲಿ ಕೂಡ ನಾವು ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ. ಆ್ಯಂಡ್ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದರೆ
ಅದೇ ಥರ ಟಾಪಿಕ್ ಇಟ್ಕೊಂಡು ನಾನು ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಆಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು ಸೋ ಮಚ್.